ಅದರಲ್ಲಿ ಕೇಳಿರ್ತಕ್ಕಂಥ 3 ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಉತ್ತರ ಸಹಿತವನ್ನು ಏನು ಮಾಡೋಣ ಅಂತಂದ್ರೆ ನೋಡೋಣ. ಇಲ್ಲಿ ಮೊದಲೇ ಒಂದು ಕ್ವಶನ್ ಏನಪ್ಪ ಅಂತಂದ್ರೆ 3 ಅಂಕದ ಪ್ರಶ್ನೆ. ಗ್ರಾಹಕರಿಗೆ ಬ್ಯಾಂಕುಗಳು ಹೇಗೆ ಸೇವೆ ಸಲ್ಲಿಸುತ್ತವೆ? ಇದಕ್ಕೆ ಅಥವಾ ಪ್ರಶ್ನೆ ಕೊಟ್ಟಿರ್ತಕ್ಕಂಥದ್ದು ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ಹೇಗೆ ಸಹಾಯಕವಾಗಿವೆ? ಎರಡೂ ಪ್ರಶ್ನೆಗಳಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಉತ್ತರವನ್ನು ನೋಡೋಣ. ಮೊದಲೇ ಪ್ರಶ್ನೆ ಏನಂತಂದ್ರೆ ಗ್ರಾಹಕರಿಗೆ ಬ್ಯಾಂಕುಗಳು ಹೇಗೆ ಸೇವೆಯನ್ನು ಸಲ್ಲಿಸುತ್ತವೆ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೋಡೋಣ. ಮೊದಲಿಗೆ ಏನಪ್ಪ ಅಂತಂದ್ರೆ ಜಮಾ ಕಾರ್ಡುಗಳನ್ನು ಏನು ಮಾಡ್ತಾವೆ ಅಂತಂದ್ರೆ ಇಲ್ಲಿ ಕೊಡ್ತಕ್ಕಂಥದ್ದು ಖಾಸಗಿ ಸಾಲಗಳನ್ನು ಕೊಡ್ತಾವೆ. ಮನೆ ಕಟ್ಟಲು ಮತ್ತು ವಾಹನ ಖರೀದಿಸಲು ಸಾಲವನ್ನು ಕೊಡ್ತಾವೆ. ಪರಸ್ಪರ ನಿಧಿಗಳನ್ನು ಕೂಡ ಏನು ಮಾಡ್ತಾವೆ ಅಂತಂದರೆ ಇಲ್ಲಿ ನಿರ್ವಹಿಸ್ತಾವೆ ಅಂತಕ್ಕಂಥದ್ದು. ಅದೇ ರೀತಿ ಬ್ಯಾಂಕುಗಳಿಗೆ ಏನಪ್ಪ ಅಂತಂದ್ರೆ ಏನು ಮಾಡ್ತಾವೆ ಅಂತಂದ್ರೆ ವ್ಯಾಪಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಲುಗಳನ್ನು ಏನು ಮಾಡ್ತಾವೆ ಅಂತಂದ್ರೆ ಇಲ್ಲಿ ನೀಡ್ತಾವೆ ಅಂತಕ್ಕಂಥದ್ದು. ಅದೇ ರೀತಿ ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ಕೂಡ ಏನು ಮಾಡ್ತಾವೆ ಅಂತಂದರೆ ಇಲ್ಲಿ ನೀಡ್ತಾವೆ. ಇನ್ನು ಆಮೇಲೆ ಡೆಬಿಟ್ ಕಾರ್ಡ್ ಮತ್ತು ಈ ಒಂದು ಸೇವೆಯನ್ನು ಕೂಡ ಏನು ಮಾಡ್ತಾವೆ ಅಂತಂದ್ರೆ ನೀಡ್ತಾವೆ ಅಂತಕ್ಕಂಥದ್ದು. ಅದೇ ರೀತಿ ಭರವಸೆ ಒಂದು ಸೇವೆಗಳನ್ನು ಕೂಡ ಏನು ಮಾಡ್ತಾವೆ ಅಂತಂದ್ರೆ ಇಲ್ಲಿ ನೀಡ್ತಾವೆ ಅಂತಕ್ಕಂಥದ್ದು. ಆಮೇಲೆ ಸಹಿಗಳಿಗೆ ಏನಪ್ಪ ಅಂತಂದ್ರೆ ಜವಾಬ್ದಾರಿಯನ್ನು ಹಾಕ್ತಾವೆ. ಇದಷ್ಟು ಏನಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ. ಅಥವಾ ಪ್ರಶ್ನೆ ಇತ್ತು ಏನಂತಂದ್ರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರಿಗೆ ಹೇಗೆ ಸಹಕಾರಿ ಆಗ್ತಾವೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಮೊದಲಿಗೆ ಏನಪ್ಪ ಅಂತಂದ್ರೆ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ಅಂತಕ್ಕಂಥ ಒಂದು ಅಂಶವನ್ನು ಇಲ್ಲಿ ಬರೀಬೋದು. ಅದೇ ರೀತಿ ಅಪಾಯಕಾರಿ ವಸ್ತುಗಳ ಒಂದು ತಯಾರಿಕೆ ಮಾರಾಟವನ್ನು ಏನು ಮಾಡೋದು ಅಂತಂದ್ರೆ ತಪ್ಪಿಸುವುದು ಅಂತಕ್ಕಂಥದ್ದು. ಮಾರುಕಟ್ಟೆಯಲ್ಲಿ ನಡೆಯಬಹುದಾಗಿರ್ತಕ್ಕಂಥ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ಏನು ಮಾಡೋದಪ್ಪ ಅಂತಂದ್ರೆ ತಡೆಗಟ್ಟುವುದು. ಆಮೇಲೆ ಗುಣಮಟ್ಟ ಆಗಿರ್ಬೋದು, ಅಳತೆ ಆಗಿರ್ಬೋದು, ತೂಕ ಆಗಿರ್ಬೋದು, ಬೆಲೆ ಆಗಿರ್ಬೋದು, ಇವುಗಳ ಮೇಲೆ ಏನಪ್ಪ ಅಂತಂದ್ರೆ ನಿಗಾವನ್ನು ಇಡ್ಬೋದು. ಅದೇ ರೀತಿ ಬಳಕೆದಾರನು ವ್ಯಾಪಾರದಿಂದ ತೊಂದರೆಗೆ ಒಳಗಾದರೆ ಏನು ಮಾಡೋದಪ್ಪ ಅಂದ್ರೆ ಅವಂಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಇಲ್ಲಿ ಕೊಡ್ತಕ್ಕಂಥದ್ದು. ಆಮೇಲೆ ಗ್ರಾಹಕರ ಶಿಕ್ಷಣ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮುಂದಿನ ಒಂದು ಪ್ರಶ್ನೆ ಏನಂತಂದ್ರೆ ವಾರನ್ ಹೇಸ್ಟಿಂಗ್ಸನು ಜಾರಿಗೆ ತಂದ ಹೊಸ ನ್ಯಾಯಾಂಗ ವ್ಯವಸ್ಥೆಯನ್ನು ವಿವರಿಸಿ. ಈ ಒಂದು ಪ್ರಶ್ನೆಯನ್ನು ಇಲ್ಲಿ ನೀವು ಇಲ್ಲಿ ಏನಂತಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ 2 ಬಗೆಯ ನ್ಯಾಯಾಲಯಗಳನ್ನು ಇಲ್ಲಿ ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು. ಆಮೇಲೆ 2 ನ್ಯಾಯಾಲಯಗಳು ಯಾವಪ್ಪ ಅಂತಂದ್ರೆ ದಿವಾಣಿ ಅದಾಲತ್, ಆಮೇಲೆ ಫೌಜದಾರಿ ಅದಾಲತ್ ಅಂತ ಹೇಳಿ 2 ನ್ಯಾಯಾಲಯಗಳು ಇರ್ತಾವೆ. ಆಮೇಲೆ ನಾಗರಿಕ ನ್ಯಾಯದಲ್ಲಿ ಹಿಂದೂಗಳಿಗೆ ಏನಪ್ಪ ಅಂತಂದ್ರೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ನ್ಯಾಯದಾನವನ್ನು ನೀಡಿದ್ರೆ, ಮುಸ್ಲಿಮರಿಗೆ ಏನಪ್ಪ ಅಂತಂದ್ರೆ ಶರಿಯತ್ ಅಂತಕ್ಕಂಥ ಕಾನೂನಿನ ಪ್ರಕಾರ ಏನು ಮಾಡ್ತಾರೆ ಅಂತಂದ್ರೆ ನ್ಯಾಯದಾನವನ್ನು ಇಲ್ಲಿ ನೀಡಲಾಗ್ತಿತ್ತು ಅಂತಕ್ಕಂಥದ್ದು. ಅದೇ ರೀತಿ ನಾಗರಿಕ ನ್ಯಾಯಾಲಯಗಳೇನಪ್ಪ ಅಂತಂದ್ರೆ ಯುರೋಪಿನ ಜಿಲ್ಲಾಧಿಕಾರಿಗಳ ಒಂದು ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರೆ, ಅಪರಾಧ ನ್ಯಾಯಾಲಯಗಳೇನಪ್ಪ ಅಂತಂದ್ರೆ ಕಾಜಿಗಳ ಒಂದು ಅಧೀನದಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಇತ್ತು. ಏನಂತಂದ್ರೆ ಅದನ್ನು ನೋಡೋಣ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೋಡೋಣ. ಉತ್ತರವನ್ನು ಏನು ಬರಿಬೋದು ಅಂತಂದ್ರೆ ಪೂರ್ಣ ಸ್ವತಂತ್ರದ ಕನಸನ್ನು ಇವರು ಕಂಡಿದ್ರು ಅಂತಕ್ಕಂಥದ್ದು. ಅದೇ ರೀತಿ ಬ್ರಿಟಿಷರನ್ನ ಏನಪ್ಪ ಅಂತಂದ್ರೆ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಓಡಿಸಬಹುದೆಂಬ ನಂಬಿಕೆಯನ್ನು ಏನು ಮಾಡಿದ್ರು ಅಂತಂದ್ರೆ ಇವರು ಇಟ್ಟಿದ್ರು. ರಹಸ್ಯ ಸಂಘಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಸ್ಥಾಪಿಸ್ತಾರೆ ಅಂತಕ್ಕಂಥದ್ದು. ಅದೇ ರೀತಿ ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸಂಗ್ರಹಿಸ್ತಾರೆ. ಇಲ್ಲಿ ಅನುಶೀಲನ ಸಮಿತಿ ಅಂತಕ್ಕಂಥದ್ದು, ಅಭಿನವ ಭಾರತ ಅಂತಕ್ಕಂಥ ಸಮಿತಿಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ರಚಿಸಿಕೊಳ್ತಾರೆ. ಅದೇ ರೀತಿ ಬಾಂಬು ಮತ್ತು ಬಂದೂಕುಗಳ ಒಂದು ಪ್ರಯೋಗವನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಮಾಡ್ತಾರೆ ಅಂತಕ್ಕಂಥದ್ದು. ಜನರಿಗೆ ತರಬೇತಿಯನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ನೀಡ್ತಾರೆ. ಇದಿಷ್ಟು ಏನಂತಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತದೆ. ಮುಂದಿನ ಒಂದು ಪ್ರಶ್ನೆ ಏನಂತಂದ್ರೆ ಸಾರಿಗೆಯು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ವದಾಗಿದೆ ಹೇಗೆ ಅಂತಕ್ಕಂಥದ್ದು. ಆಮೇಲೆ ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರ್ತದೆ ಏನಂತಂದ್ರೆ ಭಾರತದ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ಹೇಗೆ. ಇಲ್ಲಿ ಮೊದಲೇ ಒಂದು ಪ್ರಶ್ನೆಗೆ ಏನಂತಂದ್ರೆ ಉತ್ತರವನ್ನು ನೋಡೋಣ. ಏನಂತಂದ್ರೆ ವಸ್ತು ಮತ್ತು ಸೇವೆಗಳನ್ನು ಅವಶ್ಯವಿರುವ ಕಡೆಗೆ ಏನಪ್ಪ ಅಂತಂದ್ರೆ ಸಾಗಿಸಲು ಇಲ್ಲಿ ಸಾರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು ಬೇಕಾಗ್ತದೆ. ಅದೇ ರೀತಿ ವ್ಯವಸಾಯದ ಒಂದು ಅಭಿವೃದ್ಧಿಗೆ ಏನಪ್ಪ ಅಂತಂದ್ರೆ ಸಹಾಯಕ ಅಂತಕ್ಕಂಥದ್ದು. ಆಮೇಲೆ ಕೈಗಾರಿಕೆಗಳಿಗೆ ಏನಪ್ಪ ಅಂತಂದ್ರೆ ಇಲ್ಲಿ ಸಹಾಯಕ ಆಗ್ತದೆ. ಅದೇ ರೀತಿ ಗಣಿಗಾರಿಕೆಗೆ ಸಹಾಯ ಆಗ್ತದೆ, ಅರಣ್ಯಕಾರಿಕೆಗೆ ಸಹಾಯ ಆಗ್ತದೆ, ಆಮೇಲೆ ಮೀನುಗಾರಿಕೆಗೆ ಸಹಾಯ ಆಗ್ತದೆ. ಆಮೇಲೆ ಹೈನುಗಾರಿಕೆ ಆಗಿರ್ಬೋದು. ಮಾರುಕಟ್ಟೆಗಳನ್ನು ಏನಪ್ಪ ಅಂತಂದ್ರೆ ಸಂಪರ್ಕವನ್ನು ಇಲ್ಲಿ ಏರ್ಪಡಿಸ್ಲಿಕ್ಕೆ ಸಹಾಯ ಆಗ್ತದೆ. ಆಮೇಲೆ ತ್ವರಿತಗತಿಯ ಏನಪ್ಪ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿಗೆ ಅಂತಂದರೆ ಇಲ್ಲಿ ಸಹಾಯ ಆಗ್ತದೆ. ಅದೇ ರೀತಿ ಶೀಘ್ರಗತಿಯ ಒಂದು ಪ್ರಸರಣ ಆಗಿರ್ಬೋದು, ಸೈನ್ಯದ ಒಂದು ರವಾನೆಗೆ ಇಲ್ಲಿ ರಸ್ತೆ ಸಾರಿಗೆ ಅಂತಕ್ಕಂಥದ್ದು ಅವಶ್ಯಕವಾಗಿ ಬೇಕಾಗ್ತದೆ.
ಇನ್ನು ಮುಂದಿನ ಒಂದು ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಇತ್ತು ಏನಂತಂದ್ರೆ ಅದನ್ನು ನೋಡೋಣ. ಸೊ ಭಾರತ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತಗೊಂಡಿದೆ ಅಂತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೋಡೋಣ. ಸೊ ಏನಂತಂದ್ರೆ ಮೊದಲೇ ಒಂದು ಪ್ರಭಾವಿತ ಅಂಶ ಯಾವುದಂತಂದ್ರೆ ಕಚ್ಚಾ ವಸ್ತುಗಳು. ಸೊ ಯಾವುದು ಕಚ್ಚಾ ವಸ್ತುಗಳು ಅಂತಕ್ಕಂಥದ್ದು. ಆಮೇಲೆ ಶಕ್ತಿ ಸಂಪನ್ಮೂಲ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಸಂಚಾರ ಸೌಲಭ್ಯ ಆಗಿರ್ಬೋದು, ಆಮೇಲೆ ಕಾರ್ಮಿಕರ ಒಂದು ಪೂರೈಕೆ ಆಗಿರ್ಬೋದು, ಬಂದರುಗಳ ಒಂದು ಸೌಲಭ್ಯ ಆಗಿರ್ಬೋದು, ಆಮೇಲೆ ಭೂಮಿಯ ಒಂದು ದೊರೆಯುವಿಕೆ ಆಗಿರ್ಬೋದು, ತಾಂತ್ರಿಕತೆ ಆಗಿರ್ಬೋದು ಅಥವಾ ತಂತ್ರಜ್ಞಾನ ಆಗಿರ್ಬೋದು, ಸರ್ಕಾರದ ನೀತಿ ನಿಯಮಗಳು ಆಗಿರ್ಬೋದು. ಸೊ ಇವೆಷ್ಟು ಏನಪ್ಪ ಅಂತಂದರೆ ಕೈಗಾರೀಕರಣದ ಮೇಲೆ ಅಂದರೆ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಂತೇಳಿ ಅದನ್ನು ನೋಡಬಹುದು. ಸೊ ಮುಂದಿನ ಒಂದು ಪ್ರಶ್ನೆ ಏನಂತಂದ್ರೆ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಬೇಕು. ಸೊ ಅಥವಾ ಪ್ರಶ್ನೆ ಕೊಟ್ಟಿರ್ತಕ್ಕಂಥದ್ದು ಗ್ರಾಮೀಣ ಅಭಿವೃದ್ಧಿಗೆ ಇರುವ ಅವಶ್ಯಕ ಕ್ರಮಗಳು ಯಾವುವು ಅಂತಕ್ಕಂಥದ್ದು. ಸೊ ಮೊದಲೇ ಪ್ರಶ್ನೆಗೆ ಆನ್ಸರವನ್ನು ಮೊದಲು ನೋಡೋಣ. ದೇಶದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ವಹಿಸಲ್ಪಡುತ್ತದೆ. ಸೊ ಅದೇ ರೀತಿ ನೈಸರ್ಗಿಕ ಸಂಪತ್ತು, ಶ್ರಮ, ಭೌತಿಕ ಬಂಡವಾಳ ಸಮರ್ಪಕವಾಗಿ ಪಾತ್ರ ಹಂಚಿಕೆಯಾಗಲು ಇಲ್ಲಿ ಸಾರ್ವಜನಿಕ ಹಣಕಾಸು ಅಂತಕ್ಕಂಥದ್ದು ಬೇಕಾಗ್ತದೆ. ಆಮೇಲೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಏನಪ್ಪ ಅಂತಂದರೆ ಇಲ್ಲಿ ಸಾರ್ವಜನಿಕ ಹಣಕಾಸು ಬೇಕಾಗ್ತದೆ. ಆದಾಯ ಎಲ್ಲ ಪ್ರಜೆಗಳಲ್ಲಿ ಸಮನಾಗಿ ಹಂಚಿಕೆಯಾಗಲು ಏನಪ್ಪ ಅಂದ್ರೆ ಸಾರ್ವಜನಿಕ ಹಣಕಾಸು ಮಹತ್ವವನ್ನು ಪಡೆದುಕೊಳ್ತದೆ. ಸೊ ಜನರು ನೆಮ್ಮದಿಯಿಂದ ಬದುಕಲು ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ಬೇಕಾಗ್ತದೆ. ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಮಾಡೋಕೆ ಏನಪ್ಪ ಅಂತಂದ್ರೆ ಇಲ್ಲಿ ಸಾರ್ವಜನಿಕ ಹಣಕಾಸು ಅಂತಕ್ಕಂಥದ್ದು ಅದು ಅವಶ್ಯಕವಾಗಿ ಬೇಕಾಗ್ತದೆ. ಅದೇ ರೀತಿ ದೇಶದಲ್ಲಿರ್ತಕ್ಕಂಥ ಬಡತನವನ್ನು ನಿವಾರಿಸಲು ಇದು ಬೇಕಾಗ್ತದೆ. ಆರ್ಥಿಕ ಏರಿಳಿತ ನಿಯಂತ್ರಣ ಮಾಡೋಕೆ ಏನಪ್ಪ ಅಂತಂದ್ರೆ ಬೇಕಾಗ್ತದೆ. ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಏನಪ್ಪ ಅಂತಂದ್ರೆ ಸಾರ್ವಜನಿಕ ಹಣಕಾಸು ಅಂತಕ್ಕಂಥದ್ದು ಅವಶ್ಯಕವಾಗಿ ಬೇಕಾಗ್ತದೆ. ಸೊ ಈ ಒಂದು ಪ್ರಶ್ನೆಗೆ ಆನ್ಸರನ್ನು ಇಲ್ಲಿ ಇಷ್ಟು ಅಂಶಗಳು ಬರೀಬೋದು. ಸೊ ಅಥವಾ ಪ್ರಶ್ನೆ ಇತ್ತು ಏನಂತಂದ್ರೆ ಗ್ರಾಮೀಣ ಅಭಿವೃದ್ಧಿಗೆ ಇರುವ ಅವಶ್ಯಕ ಕ್ರಮಗಳು ಯಾವುವು ಅಂತ. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೋಡೋಣ. ಸೊ ಉತ್ತರ ಏನಂತಂದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತಕ್ಕಂಥದ್ದು. ಸೊ ಅದೇ ರೀತಿ ಸಾಕ್ಷರತೆ, ಮಹಿಳಾ ಸಾಕ್ಷರತೆ ಅಂತಕ್ಕಂಥದ್ದು, ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಆಗಿರ್ಬೋದು, ನೈರ್ಮಲ್ಯ ಆಗಿರ್ಬೋದು, ಸೊ ಅದೇ ರೀತಿ ಸಾರ್ವಜನಿಕ ಆರೋಗ್ಯ ಆಗಿರ್ಬೋದು, ಆಮೇಲೆ ಭೂ ಸುಧಾರಣೆ, ಆಮೇಲೆ ಪ್ರತಿ ಸ್ಥಳೀಯ ಉತ್ಪಾದಕ ಸಂಪನ್ಮೂಲಗಳ ಅಭಿವೃದ್ಧಿ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗಿರ್ಬೋದು, ಬಡತನ ನಿರ್ಮೂಲನೆಯ ಒಂದು ನಿರ್ದಿಷ್ಟ ಯೋಜನೆಗಳು ಆಗಿರ್ಬೋದು. ಆಮೇಲೆ ಇವೆಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ಬೋದು. ಇನ್ನೊಂದು 3 ಅಂಕದ ಪ್ರಶ್ನೆ ಏನಂತಂದ್ರೆ ಕಿತ್ತೂರಿನ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನು ಪ್ರಮುಖ ಪಾತ್ರ ವಹಿಸಿದ್ದನು. ಸೊ ಇದನ್ನು ಸ್ಪಷ್ಟೀಕರಿಸಬೇಕು. ಸೊ ಉತ್ತರವನ್ನು ಇಲ್ಲಿ ನೋಡೋಣ. ಸೊ ಸಂಗೊಳ್ಳಿ ರಾಯಣ್ಣ ಏನಪ್ಪ ಅಂತಂದ್ರೆ ವೀರ ಯೋಧ ಆಗಿರ್ತಾನೆ. ಸೊ ಈತನು ಏನಪ್ಪ ಅಂತಂದ್ರೆ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಒಂದು ಕರ್ತವ್ಯ ಅಂತೇಳಿ ಏನು ಮಾಡತ್ತಾನೆ ಅಂತಂದ್ರೆ ಭಾವಿಸ್ತಾನೆ ಅಂತಕ್ಕಂಥದ್ದು. ಸೊ ಬ್ರಿಟಿಷರ ವಿರೋಧ ಏನು ಮಾಡ್ತಾನೆ ಅಂತಂದ್ರೆ ಹೋರಾಟವನ್ನು ಮಾಡ್ತಾನೆ. ಸೊ ರಾಷ್ಟ್ರಾಭಿಮಾನವನ್ನು ಕೂಡ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಬೆಳೆಸ್ಕೊಳ್ತಾನೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಏನಂತಂದ್ರೆ ಸೈನ್ಯವನ್ನು ಕೂಡ ಏನು ಮಾಡ್ತಾನೆ ಅಂತಂದ್ರೆ ಸಂಘಟಿಸ್ತಾನೆ. ಸೊ ಗುಪ್ತ ಸಭೆಗಳನ್ನು ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ನಡೆಸ್ತಾನೆ ಅಂತಕ್ಕಂಥದ್ದು. ಸೊ ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಲೂಟಿ ಮಾಡ್ತಕ್ಕಂಥ ಒಂದು ಗುರಿಯನ್ನು ಏನು ಮಾಡ್ತಾನೆ ಅಂತಂದ್ರೆ ಹೊಂದಿರ್ತಾನೆ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಕುರಿತಾಗಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ. ಸೊ ಮುಂದಿನ ಒಂದು ಪ್ರಶ್ನೆ ಆನಿ ಬೆಸೆಂಟ್ ರವರು ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವ ಚೈತನ್ಯ ನೀಡಿದರು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ನೋಡೋಣ. ಸೊ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ಆರಂಭವನ್ನು ಮಾಡ್ತಾರೆ. ಸೊ ಅದೇ ರೀತಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಏನು ಮಾಡ್ತಾರೆ ಅಂತಂದ್ರೆ ಅಭಿಮಾನವನ್ನು ಇಲ್ಲಿ ಮೂಡಿಸಿದಾರೆ. ಅದೇ ರೀತಿ ಸಮಾನತೆ ಸಾಧಿಸಲು ಏನು ಮಾಡ್ತಾರೆ ಅಂತಂದ್ರೆ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ವಿಶ್ವ ಸಹೋದರತೆಯನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಅದನ್ನು ಬೆಳೆಸ್ಕೊಳ್ತಾರೆ ಅಂತಕ್ಕಂಥದ್ದು. ಸಮಾಜದಲ್ಲಿ ಸಾಮರಸ್ಯವನ್ನು ಏನು ಮಾಡ್ತಾರೆ ಅಂತಂದ್ರೆ ಬೆಳೆಸ್ತಾರೆ ಅಂತಕ್ಕಂಥದ್ದು. ಅದೇ ರೀತಿ ಸ್ವತಂತ್ರ ಚಳವಳಿಗೆ ವ್ಯಾಪಕವಾಗಿ ಇರ್ತಕ್ಕಂಥ ಬೆಂಬಲವನ್ನು ಸೂಚಿಸ್ತಾರೆ. ಸೊ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಏನು ಮಾಡ್ತಾರೆ ಅಂತಂದರೆ ಪ್ರಾರಂಭ ಮಾಡ್ತಾರೆ. ಸೊ ಅದೇ ರೀತಿ ಹೋಮ್ ರೂಲ್ ಚಳವಳಿಯನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಆಮೇಲೆ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ವಹಿಸ್ಕೊಳ್ತಾರೆ ಅಂತಕ್ಕಂಥದ್ದು. ಸೊ ಇದೆಷ್ಟು ಏನಂತಂದ್ರೆ ಆನಿ ಬೆಸೆಂಟ್ ರವರು ಸೊ ಥಿಯೋಸಾಫಿಕಲ್ ಸೊಸೈಟಿಗೆ ಒಂದು ನವ ಚೈತನ್ಯಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ನೀಡ್ತಾರೆ. ಸೊ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ ಈ ಒಂದು ಪ್ರಶ್ನೆ ಇಲ್ಲ. ಪ್ರಶ್ನೆ ಏನಂತಂದ್ರೆ ಅಸಂಘಟಿತ ವಲಯದ ದುಡಿಮೆಗಾರರು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಹೇಗೆ. ಸೊ ಈ ಒಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಏನಂತಂದ್ರೆ ಇವರಿಗೆ ಏನಂತಂದ್ರೆ ಸಮಸ್ಯೆಗಳು ಯಾವತ್ತಂದ್ರೆ
ಕಾನೂನಿನ ಒಂದು ಚೌಕಟ್ಟು ಇವರಿಗೆ ಏನಪ್ಪ ಅಂದ್ರೆ ಇರುವುದಿಲ್ಲ ಅಂತಕ್ಕಂಥದ್ದು. ಅದೇ ರೀತಿ ದುಡಿಮೆಯ ಒಂದು ಸಮಯ ಏನಪ್ಪ ಅಂದ್ರೆ ನಿಗದಿಯಾಗಿರುವುದಿಲ್ಲ. ಸೊ ಕಡಿಮೆ ಕೂಲಿ ಇರ್ತದೆ. ವೈದ್ಯಕೀಯ ಸೌಲಭ್ಯಗಳು ಯಾವುದೇ ರೀತಿಯಾಗಿ ಇರುವುದಿಲ್ಲ. ಆಮೇಲೆ ವೇತನ ಸಹಿತ ರಜೆ ಏನಪ್ಪ ಅಂದ್ರೆ ಇವರಿಗೆ ದೊರೆಯುವುದಿಲ್ಲ ಅಂತಕ್ಕಂಥದ್ದು. ನಿಗದಿತ ಕೆಲಸವಿರುವುದಿಲ್ಲ. ಆಮೇಲೆ ಸಾಕಷ್ಟು ಏನು ಮಾಡ್ತಾರೆ ಅಂತಂದ್ರೆ ವಲಸೆಯನ್ನು ಹೋಗ್ತಾರೆ ಅಂತಕ್ಕಂಥದ್ದು. ಆಮೇಲೆ ಸಾಮಾಜಿಕವಾಗಿರ್ತಕ್ಕಂಥ ಭದ್ರತೆ ಕೂಡ ಏನಪ್ಪ ಅಂದ್ರೆ ಇವರಿಗೆ ಇರುವುದಿಲ್ಲ. ಆಮೇಲೆ ಸಾಕಷ್ಟು ಜನ ಏನಪ್ಪ ಅಂದ್ರೆ ಬಾಲ ಕಾರ್ಮಿಕರು ಈ ಒಂದು ವ್ಯವಸ್ಥೆಯಿಂದ ಆಗ್ತಾರೆ ಅಂತಕ್ಕಂಥದ್ದು. ಆಮೇಲೆ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯವನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಸಮಸ್ಯೆಯನ್ನು ಇಲ್ಲಿ ಎದುರಿಸ್ತಾರೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಏನಪ್ಪ ಅಂದ್ರೆ ಅಸಂಘಟಿತ ಕಾರ್ಮಿಕರು ಅಥವಾ ಕೆಲಸಗಾರರು ತಾವು ಎದುರಿಸ್ತಕ್ಕಂಥ ಸಮಸ್ಯೆಗಳು ಆಗಿರ್ತವೆ. ಇನ್ನು ಮುಂದಿನ ಒಂದು ಪ್ರಶ್ನೆ ಏನಂತಂದ್ರೆ ನಿತ್ಯ ಹರಿದ್ವರ್ಣ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ? ಸೊ ಇಲ್ಲಿ ನೋಡೋಣ ಹೇಗೆ ಭಿನ್ನವಾಗಿವೆ ಅಂತಕ್ಕಂಥದ್ದು. ಸೊ ಮೊದಲಿಗೆ ಏನಪ್ಪ ಅಂದ್ರೆ ನಿತ್ಯ ಹರಿದ್ವರ್ಣ ಅರಣ್ಯಗಳು, ಈ ಒಂದು ಅರಣ್ಯಗಳಲ್ಲಿ ಸೊ ಏನೇನು ಅಂಶಗಳದಾವು ಅಂತಕ್ಕಂಥ ನೋಡೋಣ. ಸೊ ಮೊದಲಿಗೆ ಏನಪ್ಪ ಅಂದ್ರೆ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಸೊ ಎಲ್ಲಿ ಬೀಳುತ್ತದೆಯೋ ಸೊ ಅಲ್ಲಿ ಏನಪ್ಪ ಅಂದ್ರೆ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಂಡು ಬರ್ತವೆ ಅಂತಕ್ಕಂಥದ್ದು. ಆಮೇಲೆ ಸಮುದ್ರ ಮಟ್ಟದಿಂದ ಸೊ 900 ಮೀಟರ್ಗಳಿಗಿಂತ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ಈ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಂಡು ಬರ್ತವೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್, ಅಂಡಮಾನ್, ನಿಕೋಬಾರ್ ಮತ್ತು ಲಕ್ಷದ್ವೀಪಗಳಲ್ಲಿ ಏನಪ್ಪ ಅಂದ್ರೆ ಈ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ ಅಂತಕ್ಕಂಥದ್ದು. ಇನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಏನಂತಂದ್ರೆ ವರ್ಷವೆಲ್ಲ ಹಸಿರಾಗಿರುತ್ತವೆ ಅಂತಕ್ಕಂಥದ್ದು. ಸೊ ಇದೊಂದು ಪಾಯಿಂಟು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಮರುಭೂಮಿ ಅರಣ್ಯಗಳು, ಸೊ ಇದರಲ್ಲಿ ಯಾವೆಲ್ಲ ಅಂಶಗಳಿದಾವೆ ನೋಡೋಣ. ಸೊ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಏನಪ್ಪ ಅಂದ್ರೆ ಮರುಭೂಮಿ ಅರಣ್ಯ ಪ್ರದೇಶದಲ್ಲಿ ಬೀಳ್ತದೆ ಅಂತಕ್ಕಂಥದ್ದು. ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಗುಜರಾತ್ಗಳಲ್ಲಿ ಏನಪ್ಪ ಅಂದ್ರೆ ಈ ಮರುಭೂಮಿ ಅರಣ್ಯಗಳು ಕಂಡು ಬರ್ತವೆ. ಸೊ ಆಳವಾಗಿರ್ತಕ್ಕಂಥ ಬೇರುಗಳನ್ನು ಏನು ಮಾಡಿರ್ತಾವೆ ಅಂತಂದ್ರೆ ಹೊಂದಿರ್ತಾವೆ. ಸೊ ಕುರುಚಲ ಜಾತಿಯ ಸಸ್ಯ ಮುಳ್ಳು ಕಂಟಿಗಳಿಂದ ಏನಪ್ಪ ಅಂದ್ರೆ ಇಲ್ಲಿ ಈ ಮರುಭೂಮಿ ಅರಣ್ಯಗಳು ಕೂಡಿರ್ತಾವೆ ಅಂತಕ್ಕಂಥದ್ದು. ಕಳ್ಳಿ ಸಸ್ಯವರೆಗೆ ಏನಪ್ಪ ಅಂದ್ರೆ ಇಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆ ಏನಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ನಿರ್ಮಾಣ ಮಾಡಿತು. ಇದನ್ನು ಸಮರ್ಥಿಸಬೇಕು. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಮೊದಲು ನೋಡೋಣ. ಸೊ ಇವರು ಏನಪ್ಪ ಅಂದ್ರೆ ವಿದ್ಯಾಭ್ಯಾಸವನ್ನು ವ್ಯಾಪಕವಾಗಿ ಹರಡಲು ಏನಪ್ಪ ಅಂದ್ರೆ ಆಸಕ್ತರಾಗಿದ್ದರು ಅಂತಕ್ಕಂಥದ್ದು. ಸೊ ಅದೇ ರೀತಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ಏನು ಮಾಡ್ತಾರೆ ಅಂತಂದ್ರೆ ರದ್ದು ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯವನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪದ್ಧತಿಯನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಪ್ರಾರಂಭ ಮಾಡ್ತಾರೆ. ನೀರಾವರಿ ಸೌಲಭ್ಯ ಆಗಿರ್ಬೋದು, ಹೊಸ ರೈಲು ಮಾರ್ಗಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಭದ್ರಾವತಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಏನು ಮಾಡ್ತಾರೆ ಅಂತಂದ್ರೆ ಪ್ರಾರಂಭ ಮಾಡ್ತಾರೆ. ಸಿಮೆಂಟ್ ಕಾರ್ಖಾನೆ ಆಗಿರ್ಬೋದು, ಕಾಗದ ಕಾರ್ಖಾನೆ ಆಗಿರ್ಬೋದು, ಮಂಡ್ಯದ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು. ಸೊ ಇವರ ಒಂದು ಆಡಳಿತದ ಅವಧಿಯಲ್ಲಿ ಏನಾಗ್ತಾವೆ ಅಂತಂದ್ರೆ ನಿರ್ಮಾಣ ಆಗ್ತಾವೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆ ಆಗಿರ್ಬೋದು, ಬೆಂಗಳೂರು ಸಾಬೂನು ಕಾರ್ಖಾನೆ ಆಗಿರ್ಬೋದು, ಬೆಳಗೊಳದ ರಾಸಾಯನಿಕ ವಸ್ತುಗಳ ಒಂದು ಕಾರ್ಖಾನೆ ಆಗಿರ್ಬೋದು, ಆಮೇಲೆ ಕೃತಕ ಗೊಬ್ಬರ ಕಾರ್ಖಾನೆಗಳಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ಏನಾಗ್ತಾವೆ ಅಂತಂದ್ರೆ ಇಲ್ಲಿ ಸ್ಥಾಪನೆ ಆಗ್ತವೆ. ಅದೇ ರೀತಿ ನ್ಯಾಯ ವಿಧಾಯಕ ಸಭೆ ಕೂಡ ಏನಾಗ್ತಪ್ಪ ಅಂದರೆ ಇಲ್ಲಿ ರಚನೆ ಆಗ್ತದೆ. ಆಮೇಲೆ ಸಂಗೀತ ವಿದ್ವಾಂಸರುಗಳಿಗೆ ಏನು ಮಾಡ್ತಾರೆ ಅಂತಂದ್ರೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಆಮೇಲೆ ಮಹಾತ್ಮ ಗಾಂಧೀಜಿಯವರಿಂದ ಏನಪ್ಪ ಅಂತಂದ್ರೆ ರಾಜಶ್ರೀ ಅಂತಕ್ಕಂಥ ಒಂದು ಗೌರವ ಬಿರುದನ್ನು ಏನು ಮಾಡ್ತಾರೆ ಅಂತಂದ್ರೆ ಇವರು ಪಡೆದುಕೊಳ್ತಾರೆ. ಸೊ ಇಲ್ಲಿ 3 ಅಂಕದ ಪ್ರಶ್ನೆಯನ್ನು ಕೇಳಿರ್ತಾರೆ. ಸೊ ಈ ಎನ್ವಲ್ದಲ್ಲಿ ಏನಪ್ಪ ಅಂದರೆ 4 ಅಂಕದ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಕಷ್ಟು ಸಾಧ್ಯತೆ ಇದೆ. ಸೊ ಇದನ್ನು ನೀವು ಒಂದು ಬಾರಿ ನೋಡಿಕೊಳ್ಳಿ. ಸೊ ಅಥವಾ ಪ್ರಶ್ನೆ ಇತ್ತು, ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರವರ ಒಂದು ಪಾತ್ರ ಸ್ಮರಣೀಯವಾದದ್ದು, ಇದನ್ನು ಸಮರ್ಥಿಸಬೇಕು. ಸೊ ಆನ್ಸರನ್ನು ನೋಡೋಣ. ಸೊ ಆನ್ಸರ್ ಏನಪ್ಪ ಅಂತಂದ್ರೆ ಬ್ರಹ್ಮ ಸಮಾಜದ ಸ್ಥಾಪಕರು ಆಗಿರ್ತಾರೆ. ಭಾರತೀಯ ನವೋದಯದ ಜನಕ ಅಂತೇಳಿ ಕರೆಸ್ಕೊಳ್ತಾರೆ. ಆಮೇಲೆ ಸಂಸ್ಕೃತ, ಅರೇಬಿಕ್, ಪರ್ಷಿಯನ್, ಇಂಗ್ಲೀಷ್, ಫ್ರೆಂಚ್, ಗ್ರೀಕ್, ಲ್ಯಾಟಿನ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಏನು ಮಾಡಿರ್ತಾರೆ ಅಂತಂದ್ರೆ ಪಡೆದುಕೊಂಡಿರ್ತಾರೆ. ಸೊ ಮೂರ್ತಿ ಪೂಜೆನ ಏನು ಮಾಡ್ತಾರೆ ಅಂತಂದ್ರೆ ಪ್ರಶ್ನಿಸ್ತಾರೆ ಅಂತಕ್ಕಂಥದ್ದು. ಆಧುನಿಕ ವಿಜ್ಞಾನ ಮತ್ತು ಇಂಗ್ಲೀಷ್ ಶಿಕ್ಷಣದ ಒಂದು ಪ್ರತಿಪಾದನೆ ಏನು ಮಾಡ್ತಾರೆ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಮಾಡ್ತಾರೆ ಅಂತಕ್ಕಂಥದ್ದು. ಸ್ತ್ರೀ ಶೋಷಣೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು. ಸತಿ ಪದ್ಧತಿ, ಬಾಲ್ಯ ವಿವಾಹಗಳ ವಿರುದ್ಧ ಸಂಘಟನಾತ್ಮಕ ಹೋರಾಟವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು.
ಸೊ ಅದೇ ರೀತಿ ವಿಲಿಯಂ ಬೆಂಟಿಂಗ್ ಜಾರಿಗೆ ತಂದಿದ್ದ ಸತಿ ಸಹಗಮನ ಪದ್ಧತಿ ವಿರುದ್ಧ ಏನಪ್ಪ ಅಂತಂದ್ರೆ ಆ ಒಂದು ಕಾಯ್ದೆ ಏನೇನು ಮಾಡ್ತಾರೆ ಅಂತಂದ್ರೆ ಅದನ್ನು ಬೆಂಬಲವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಆಮೇಲೆ ಪತ್ರಿಕೋದ್ಯಮದ ಮೂಲಕ ಜನರಲ್ಲಿ ಏನು ಮಾಡ್ತಾರೆ ಅಂತಂದರೆ ವೈಚಾರಿಕತೆಯನ್ನು ಬೆಳೆಸಲು ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಆಮೇಲೆ ಸಂವಾದ ಕೌಮುದಿ ಪತ್ರಿಕೆಯನ್ನು ಏನು ಮಾಡ್ತಾರೆ ಅಂತಂದ್ರೆ ಪ್ರಾರಂಭ ಮಾಡ್ತಾರೆ. ಏಕ ದೇವತಾರಾಧನೆಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಯಜ್ಞ ಯಾಗಾದಿಗಳ ಒಂದು ಖಂಡನೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಮಾಡ್ತಾರೆ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರ ಒಂದು ಪಾತ್ರ ಆಗಿರ್ತದೆ. ಸೊ ಮುಂದಿನ ಒಂದು ಪ್ರಶ್ನೆ ಏನಂತಂದ್ರೆ ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು. ಸೊ ಯಾವೆಲ್ಲ ಅಂಶಗಳು ಪ್ರಭಾವ ಬೀರ್ತಾವೆ ಅಂತಕ್ಕಂಥ ಮೊದಲಿಗೆ ನೋಡೋಣ. ಭೂ ಸ್ವರೂಪಗಳಂತಕ್ಕಂಥದ್ದು ವಾಯುಗುಣ ಆಗಿರ್ಬೋದು, ಮಣ್ಣಿನ ಲಕ್ಷಣಗಳು, ಭೂ ಹಿಡುವಳಿ, ಜನಸಂಖ್ಯೆ, ವ್ಯವಸಾಯ ಉತ್ಪನ್ನಗಳ ಒಂದು ಬೇಡಿಕೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಜನರ ಮನೋಭಾವ ಆಗಿರ್ಬೋದು, ಸಾಮಾಜಿಕ ಪರಿಸ್ಥಿತಿ, ಮಾರುಕಟ್ಟೆಗಳ ಒಂದು ಸೌಲಭ್ಯ, ತಾಂತ್ರಿಕತೆ ಆಗಿರ್ಬೋದು. ಸೊ ಇವಿಷ್ಟು ಅಂಶಗಳೇನಪ್ಪ ಅಂತಂದ್ರೆ ಪ್ರಭಾವ ಬೀರ್ತಾವ. ಸೊ ಇನ್ನೂ ಅನೇಕ ಅಂಶಗಳವ ನೋಡೋಣ. ಸೊ ನೀರಾವರಿ ಸೌಲಭ್ಯ ಆಗಿರ್ಬೋದು, ಮಾನವನ ಒಂದು ಸಾಮರ್ಥ್ಯ ಆಗಿರ್ಬೋದು, ಭೂ ಒಡೆತನ. ಸೊ ಇವೆಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಪ್ರಭಾವವನ್ನು ಬೀರ್ತಾವ. ಸೊ ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಂತಂದ್ರೆ ಭಾರತದ ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದು. ಸೊ ಉತ್ತರವನ್ನು ನೋಡೋಣ. ಸೊ ಏನಂತಂದ್ರೆ ಮೊದಲೇ ಒಂದು ಪ್ರದೇಶ ಹುಗ್ಲಿ ಪ್ರದೇಶ, ಆಮೇಲೆ ಎರಡನೇದು ಮುಂಬೈ ಪುಣೆ ಪ್ರದೇಶ, ಅಹಮದಾಬಾದ್ ವಡೋದರ ಪ್ರದೇಶ, ದಾಮೋದರ ಕಣಿವೆ ಪ್ರದೇಶ, ದಕ್ಷಿಣ ಕೈಗಾರಿಕಾ ಪ್ರದೇಶ, ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಕೊಲ್ಲಂ ತಿರುವನಂತಪುರ ಪ್ರದೇಶ. ಇವೆಷ್ಟು ಏನಪ್ಪ ಅಂತಂದ್ರೆ ಕೈಗಾರಿಕಾ ವಲಯಗಳು ಆಗಿರ್ತವೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ಸಂಸ್ಥೆಗಳ ಒಂದು ಮಹತ್ವದ ಪಾತ್ರವನ್ನು ನಿರ್ವಹಿಸ್ತವೆ. ಸೊ ಈ ಒಂದು ಪ್ರಶ್ನೆಯನ್ನು ದೃಢೀಕರಿಸಬೇಕು. ಸೊ ಇದು ತುಂಬ ಬಾರಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಉತ್ತರವನ್ನು ನೋಡೋಣ ಮೊದಲಿಗೆ. ಸೊ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಜನರ ಪಾಲ್ಗೊಳ್ಳುವಿಕೆ ಅಂತಕ್ಕಂಥ ಒಂದು ಅಂಶವನ್ನು ಬರಿಬೋದು. ಅದೇ ರೀತಿ ರಸ್ತೆ ಆಗಿರ್ಬೋದು, ಚರಂಡಿ, ಕುಡಿಯುವ ನೀರು, ಬೀದಿ ದೀಪಗಳು, ಶೌಚಾಲಯಗಳ ಒಂದು ಸೌಲಭ್ಯ ಆಗಿರ್ಬೋದು, ಶಾಲೆ ಮತ್ತು ಆಸ್ಪತ್ರೆ ಒಂದು ಕಟ್ಟಡಗಳಾಗಿರ್ಬೋದು, ಆಮೇಲೆ ಮಾರುಕಟ್ಟೆ ಸೌಲಭ್ಯ ಆಗಿರ್ಬೋದು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ವಯಸ್ಕ ಶಿಕ್ಷಣ ಮತ್ತು ತಾಂತ್ರಿಕ ಹಾಗೂ ವೃತ್ತಿಪರ ತರಬೇತಿ ನೀಡ್ತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯ ಆಗಿರ್ಬೋದು, ಕೃಷಿ, ಪಶುಪಾಲನೆ, ಸಾಮಾಜಿಕ ಅರಣ್ಯಗಳ ಒಂದು ಅಭಿವೃದ್ಧಿ ಆಗಿರ್ಬೋದು. ಸೊ ಇಂಥ ಅನೇಕ ಅಂಶಗಳೇನಪ್ಪ ಅಂದ್ರೆ ಅಥವಾ ನೀವು ಅದನ್ನು ನೋಟ್ ಮಾಡ್ಕೋಬೋದು. ನಾನು ಸ್ಕ್ರೀನ್ ಡೌನ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟು ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಇತ್ತು. ಸೊ ಅಥವಾ ಪ್ರಶ್ನೆ ಏನಂತಂದ್ರೆ ಭಾರತದ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಮಹತ್ವದ ಪಾತ್ರವನ್ನು ವಹಿಸಿವೆ ಹೇಗೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು 3 ಅಂಕದಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಇದಕ್ಕೆ ಉತ್ತರವನ್ನು ನೋಡೋಣ. ಸೊ ಮೊದಲನೇ ಅಂಶ ಏನಂತಂದ್ರೆ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ ಅಂತಕ್ಕಂಥದ್ದು, ತಲಾ ಆದಾಯದಲ್ಲಿ ಹೆಚ್ಚಳ ಅಂತಕ್ಕಂಥದ್ದು, ಆಮೇಲೆ ಕೈಗಾರಿಕೆ ಮತ್ತು ಸೇವಾ ವಲಯಗಳ ಒಂದು ಬೆಳವಣಿಗೆ ಆಗಿರ್ಬೋದು, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಉದ್ಯೋಗ ಅವಕಾಶಗಳ ಹೆಚ್ಚಳ ಆಗಿರ್ಬೋದು, ಬಡತನ ಒಂದು ನಿರ್ಮೂಲನೆ ಆಗಿರ್ಬೋದು. ಅದೇ ರೀತಿ ಏನಂತಂದ್ರೆ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳಾಗಿರ್ಬೋದು, ಅದೇ ರೀತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ ಆಗಿರ್ಬೋದು, ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಒಂದು ಬಳಕೆ ಆಗಿರ್ಬೋದು, ಆಮೇಲೆ ತಯಾರಿಕಾ ಮತ್ತು ಇಂಜಿನಿಯರಿಂಗ್ ಸರಕುಗಳ ಒಂದು ರಫ್ತು ಹೆಚ್ಚಳ ಅಂತಕ್ಕಂಥ ಒಂದು ಅಂಶವನ್ನು ಇಲ್ಲಿ ಬರೀಬೋದು. ಅದೇ ರೀತಿ ಜನರ ನಿರೀಕ್ಷಿತ ಜೀವಾವಧಿ ಮತ್ತು ಸಾಕ್ಷರತೆ ಪ್ರಮಾಣದಲ್ಲಿ ಹೆಚ್ಚಳ ಅಂತಕ್ಕಂಥ ಒಂದು ಅಂಶವನ್ನು ಇಲ್ಲಿ ಬರೀಬೋದು. ಆಮೇಲೆ ಶಿಶು ಮರಣ ಮತ್ತು ತಾಯಂದಿರ ಮರಣದಲ್ಲಿ ದರದಲ್ಲಿ ಏನಪ್ಪ ಅಂತಂದ್ರೆ ಇಳಿಕೆ ಆಗ್ತಾಯಿದೆ. ಜನನ ಮತ್ತು ಮರಣದಲ್ಲಿ ದರದಲ್ಲಿ ಏನಂತಂದ್ರೆ ಇಳಿಕೆ ಆಗ್ತಾಯಿದೆ. ಸೊ ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ಏನಂತಂದ್ರೆ ಇಳಿಕೆ ಆಗ್ತಾಯಿದೆ. ಸೊ ಇವೆಷ್ಟು ಅಂಶಗಳನ್ನು ಇಲ್ಲಿ ನೀವು ಈ ಒಂದು ಪ್ರಶ್ನೆಗೆ ಬರೀಬೋದು. ಸೊ ಮುಂದಿನ ಒಂದು ಪ್ರಶ್ನೆ ಏನಂತಂದ್ರೆ ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯಗಳು ಯಾವುವು ಅಂತಕ್ಕಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಮೊದಲು ಉತ್ತರವನ್ನು ನೋಡೋಣ. ಸೊ ಏನಂತಂದ್ರೆ ಉತ್ತರ ಏನಂತಂದ್ರೆ ಠೇವಣಿಗಳ ಒಂದು ಅಂಗೀಕಾರವನ್ನು ಏನು ಮಾಡೋದಪ್ಪ ಅಂತಂದ್ರೆ ಇಲ್ಲಿ ಮಾಡ್ತಕ್ಕಂಥದ್ದು, ಸಾಲಗಳನ್ನು ಕೊಡ್ತದೆ, ಹಣದ ವರ್ಗಾವಣೆಯನ್ನು ಮಾಡ್ತದೆ. ಸೊ ಅದೇ ರೀತಿ ಏನಂತಂದ್ರೆ ಚೆಕ್ ಮತ್ತು ಹುಂಡಿಗಳ ಮೇಲೆ ಏನಪ್ಪ ಅಂದರೆ ಹಣವನ್ನು ವಸೂಲಿ ಮಾಡ್ತಕ್ಕಂಥದ್ದು. ಸೊ ಹುಂಡಿಗಳನ್ನು ಸೋಡಿ ಮಾಡುವುದು, ಭದ್ರತಾ ಕಪಾಟುಗಳನ್ನು ಕೊಡ್ತಕ್ಕಂಥದ್ದು. ಸೊ ವಿದೇಶಿ ವಿನಿಮಯದ ಒಂದು ವ್ಯವಹಾರ ನಿರ್ವಹಿಸ್ತದೆ. ಸೊ ಬೆಲೆ ಬಾಳುವ ವಸ್ತುಗಳ ಒಂದು ಸುಪರ್ದಿ ಅಂತಕ್ಕಂಥದ್ದು. ಅದೇ ರೀತಿ ಏನಂತಂದ್ರೆ ಸಾಲಪತ್ರ ಮತ್ತು ಜವಾಬ್ದಾರಿ ಪತ್ರಗಳಾಗಿರ್ಬೋದು, ಆಮೇಲೆ ಸರ್ಕಾರದ ಹಣಕಾಸಿನ ವ್ಯವಹಾರ. ಸೊ ಇವಿಷ್ಟು ಅಂಶಗಳನ್ನು ಏನು ಮಾಡ್ಬೋದು ಅಂತಂದ್ರೆ ನೀವು ಬರೀಬೋದು. ಸೊ ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಇತ್ತು ಏನಂತ ಸೊ ಅದನ್ನು ನೋಡೋಣ. ಸೊ ಉದ್ಯಮಿಯ ಕಾರ್ಯಗಳು ಯಾವುವು ಅಂತಕ್ಕಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೋಡೋಣ. ವ್ಯಾಪಾರ ಚಟುವಟಿಕೆಗಳ ಆರಂಭ ಅಂತಕ್ಕಂಥ ಒಂದು ಅಂಶವನ್ನು ಬರಿಬೋದು. ಉತ್ಪಾದನಾಂಗಗಳ ಸಂಯೋಜನೆ ಅಂತಕ್ಕಂಥದ್ದು, ಉತ್ಪಾದಿಸುವ ವಸ್ತುಗಳು
ತಾಂತ್ರಿಕತೆ, ಮಾರುಕಟ್ಟೆ, ಉದ್ಯೋಗದ ಬಗ್ಗೆ ನಿರ್ಧಾರ ಆಗಿರ್ಬೋದು. ಎಲ್ಲ ಅಂಶಗಳ ಸಮಂಜಸ ಸಂಯೋಜನೆಯನ್ನು ಒಬ್ಬ ಉದ್ಯಮಿ ಆದವನು ಮಾಡ್ತಾನಂತಕ್ಕಂಥದ್ದು. ಹೊಸ ಹೊಸ ವಿಧಾನಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ರೂಢಿಗೆ ತರ್ತಾನಂತಕ್ಕಂಥದ್ದು. ಆಮೇಲೆ ಹಣಕಾಸಿನ ಅವ್ಯವಹಾರದ ಒಂದು ನಿರ್ವಹಣೆ ಏನು ಮಾಡ್ತಾನಂತಕ್ಕಂಥದ್ದು. ಕಷ್ಟ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಎಲ್ಲವನ್ನು ಕೂಡ ಏನು ಮಾಡ್ತಾನಂತಂದರೆ ಇಲ್ಲಿ ಆತ ಎದುರಿಸ್ತಾನಂತಕ್ಕಂಥದ್ದು. ಆಮೇಲೆ ಅನಿಶ್ಚಿತತೆಗಳನ್ನು ಕೂಡ ಏನು ಮಾಡ್ತಾನಂತಂದರೆ ಎದುರಿಸ್ತಾನೆ. ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೂಡ ಏನು ಮಾಡ್ತಾನಂತಂದರೆ ಇಲ್ಲಿ ಮಾಡ್ತಾನೆ. ಇದಿಷ್ಟು ಆನ್ಸರ್ ಆಗಿರ್ತದೆ. ಮುಂದಿನ ಒಂದು ಪ್ರಶ್ನೆ ಏನಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು? ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದ್ರೆ ಈ ಒಂದು ಪ್ರಶ್ನೆ ಆಗಿರ್ತದೆ. ಇಲ್ಲಿ ಉತ್ತರವನ್ನು ನೋಡ್ಬೋದು. ಬ್ರಿಟಿಷ್ ಸೈನಿಕ ತುಕಡಿ ಏನಪ್ಪ ಅಂದ್ರೆ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚ ಏನಪ್ಪ ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯವೇನಪ್ಪ ಅಂದ್ರೆ ಇಲ್ಲಿ ನಿರ್ವಹಿಸಬೇಕು. ಇನ್ನು ಬ್ರಿಟಿಷ್ ರೆಸಿಡೆಂಟನ್ನು ಒಂದು ನೇಮಕ ಮಾಡಿಕೊಳ್ಬೇಕು. ಆಮೇಲೆ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ ಏನಪ್ಪ ಅಂದ್ರೆ ತನ್ನ ಒಂದು ಆಸ್ಥಾನದಲ್ಲಿ ನೇಮಿಸಿಕೊಳ್ಳುವಂತಿಲ್ಲ ಅಂತಕ್ಕಂಥದ್ದು. ಆಮೇಲೆ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನಕ್ಕೆ ಏನಪ್ಪ ಅಂದ್ರೆ ಗವರ್ನರ್ ಜನರಲ್ನ ಒಂದು ಸಮ್ಮತಿಯನ್ನಿಲ್ಲಿ ಅಥವಾ ಅನುಮತಿಯನ್ನು ಏನಪ್ಪ ಅಂದ್ರೆ ಪಡೆದುಕೊಳ್ಬೇಕು. ಆಮೇಲೆ ಆಂತರಿಕ ಮತ್ತು ಬಾಹ್ಯ ದಾಳಿಗಳೇನಪ್ಪ ಅಂದ್ರೆ ಇಲ್ಲಿ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಯಾರ್ದಾಗಿರ್ತದೆ ಅಂದ್ರೆ ಬ್ರಿಟಿಷರದು ಆಗಿರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಫಲಿತಾಂಶಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಇಲ್ಲಿ ಕಾರಣಗಳನ್ನು ಮೊದಲಿಗೆ ನೋಡೋಣ. ಇಲ್ಲಿ ಏನಾಗ್ತೈತೆ ಅಂದ್ರೆ ದಸ್ತಕಗಳ ಒಂದು ದುರುಪಯೋಗ ಆಗ್ತದೆ. ಅದೇ ರೀತಿ ಅನುಮತಿ ಇಲ್ಲದೆ ಕೋಟೆಯ ಒಂದು ದುರಸ್ತಿನ ಏನು ಮಾಡ್ತಾರೆ ಅಂತಂದ್ರೆ ಮಾಡ್ತಾರೆ ಅಂತಕ್ಕಂಥದ್ದು. ಆಮೇಲೆ ಕಪ್ಪು ಕೋಣೆ ಒಂದು ದುರಂತ ಅಂತಕ್ಕಂಥ ಘಟನೆ ಏನಾಗ್ತೈತೆ ಅಂದ್ರೆ ಇಲ್ಲಿ ಆಗ್ತದೆ. ಅದಾದ ನಂತರ ಫಲಿತಾಂಶಗಳು ಏನಂತಕ್ಕಂಥದ್ದು ನೋಡೋಣ. ಭಾರತೀಯರಲ್ಲಿದ್ದ ಅನೈಕ್ಯತೆ ಆಗಿರ್ಬೋದು, ಸಂಘಟನೆ ಏನೇನು ಮಾಡೋದೈತೆ ಅಂದರೆ ಇಲ್ಲಿ ಈ ಒಂದು ಪ್ಲಾಸ್ಟಿಕ್ ಅದನ್ನು ಪ್ರದರ್ಶಿಸ್ತದೆ. ಅದಾದ ನಂತರ ವ್ಯಾಪಾರಿ ವರ್ಗದ ಒಂದು ಲೋಭಿತನವನ್ನು ಏನು ಮಾಡ್ತೈತೆ ಅಂದರೆ ಇಲ್ಲಿ ಪ್ರದರ್ಶಿಸ್ತದೆ. ಅದಾದ ನಂತರ ಕಂಪನಿಯು ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಏನು ಮಾಡೋದೈತಪ್ಪ ಅಂತಂದ್ರೆ ಇಲ್ಲಿ ಪಡೆಯುತ್ತಂತಕ್ಕಂಥದ್ದು. ಮೀರ್ ಜಾಫರ್ ಬಂಗಾಳದ ಒಂದು ನವಾಬನ ಆಗ್ತಾನೆ. ಆಮೇಲೆ ಕಂಪ್ನಿಗೆ ಏನಪ್ಪ ಅಂತಂದ್ರೆ 17,70,00,000 ರೂಪಾಯಿಗಳೇನಪ್ಪ ಅಂದ್ರೆ ಯುದ್ಧ ಪರಿಹಾರವಾಗಿ ನೀಡಬೇಕಾಗ್ತದೆ. ಇದಿಷ್ಟು ಏನಂತಂದ್ರೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು ಮತ್ತು ಫಲಿತಾಂಶಗಳು ಅಥವಾ ಪರಿಣಾಮಗಳು ಅಂತೇಳಿ ಅದನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಅದನ್ನು ನೋಡೋಣ. ನಿರುದ್ಯೋಗ ಸಮಸ್ಯೆಗೆ ಪರಿಹಾರೋಪಾಯಗಳು ಯಾವುವು ಅಂತಕ್ಕಂಥದ್ದು. ಆನ್ಸರ್ ನೋಡೋಣ. ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು. ಅದಾದ ನಂತರ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಕೃಷಿ ಕ್ಷೇತ್ರದ ಒಂದು ಅಭಿವೃದ್ಧಿಯನ್ನು ಮಾಡಿದರೆ ಇಲ್ಲಿ ಅದನ್ನು ಸಾಧಿಸ್ಬೋದು. ಇನ್ನು ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಶೈಕ್ಷಣಿಕ ಸುಧಾರಣೆ ಯೋಜನೆಗಳಾಗಿರ್ಬೋದು, ಪಂಚವಾರ್ಷಿಕ ಯೋಜನೆಗಳಾಗಿರ್ಬೋದು, ಆಮೇಲೆ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡೋದಾಗಿರ್ಬೋದು, ಆಮೇಲೆ ಗ್ರಾಮೀಣಾಭಿವೃದ್ಧಿಯ ಯೋಜನೆಗಳನ್ನು ಇಲ್ಲಿ ಜಾರಿಗೆ ತರೋದಾಗಿರ್ಬೋದು, ಉದ್ಯೋಗ ಖಾತ್ರಿ ಯೋಜನೆಗಳನ್ನು ಜಾರಿಗೆ ತರುವುದು. ಇದಿಷ್ಟು ಏನಂತಂದ್ರೆ ಇಲ್ಲಿ ನಿರುದ್ಯೋಗವನ್ನು ನಾವು ಹೋಗಲಾಡಿಸಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವುವು ಅಂತಕ್ಕಂಥದ್ದು ವಿವರಿಸಬೇಕಿಲ್ಲಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಆ ಉತ್ತರವನ್ನು ನೋಡಿ. ಏನಂತಂದ್ರೆ ಕಾಡ್ಗಿಚ್ಚು ನಿಯಂತ್ರಣ ಆಗಿರ್ಬೋದು, ಅದೇ ರೀತಿ ಅರಣ್ಯದ ಒಂದು ಮರಗಳಿಗೆ ತಗುಲುವ ರೋಗಗಳನ್ನು ಏನು ಮಾಡೋದಪ್ಪ ಅಂತಂದ್ರೆ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು ಮಾಡುವುದು. ಅದೇ ರೀತಿ ಏನಂತಂದ್ರೆ ಸಸ್ಯಗಳನ್ನು ನೆಡೋದಾಗಿರ್ಬೋದು, ಬೀಜಗಳನ್ನು ಹರಡುವುದಾಗಿರ್ಬೋದು, ಕಾನೂನುಬಾಹಿರವಾಗಿ ಮರ ಕಡಿಯೋದನ್ನು ಏನು ಮಾಡೋದಪ್ಪ ಅಂತಂದ್ರೆ ನಿಯಂತ್ರಿಸುವುದಾಗಿರ್ಬೋದು. ಆಮೇಲೆ ಸಾಕು ಪ್ರಾಣಿಗಳ ಮೇಯಿಸೋಕೆ ಏನೇನು ಮಾಡೋದಪ್ಪ ಅಂತಂದ್ರೆ ಇಲ್ಲಿ ನಿಯಂತ್ರಣ ಮಾಡುವುದು. ಮರ ನೆಡಲು ಏನು ಮಾಡೋದಪ್ಪ ಅಂತಂದ್ರೆ ಜನರಲ್ಲಿ ಪ್ರೋತ್ಸಾಹವನ್ನು ಬೆಳೆಸುವುದು. ಆಮೇಲೆ ಅರಣ್ಯದ ಒಂದು ಪ್ರಾಮುಖ್ಯತೆಯನ್ನು ಏನು ಮಾಡೋದಪ್ಪ ಅಂತಂದ್ರೆ ತಿಳಿಸುವುದು. ಆಮೇಲೆ ಅರಣ್ಯ ಸಂರಕ್ಷಣೆಗೆ ಏನು ಮಾಡೋದು ಅಂತಂದ್ರೆ ಪ್ರೇರೇಪಿಸುವುದು. ಸಾಮಾಜಿಕ ಅರಣ್ಯ ಯೋಜನೆ ಏನು ಮಾಡೋದಪ್ಪ ಅಂತಂದ್ರೆ ಜಾರಿಗೆಯನ್ನು ತರುವುದು. ಇದಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಚಿಕ್ಕದೇವರಾಜ ಒಡೆಯರ ಅವರ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಅದನ್ನು ಇಲ್ಲಿ ನೋಡೋಣ. ಮೊದಲಿಗೆ ಏನಪ್ಪ ಅಂತಂದ್ರೆ ಸಮರ್ಥ ಯೋಧ ಆಗಿರ್ತಾರೆ, ಆಡಳಿತಗಾರಿರ್ತಾರೆ. ಆಮೇಲೆ ಶಿವಾಜಿಯ ಸೇನೆ ಏನು ಮಾಡಿರ್ತಾರೆ ಅಂತಂದ್ರೆ ಮಧುರೆ, ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸ್ತಾರೆ ಅಂತಕ್ಕಂಥದ್ದು. ಮಾಗಡಿಗಿರಿ, ಕೊರಟಗೆರೆ ಮತ್ತಿತರ ಒಂದು ಪ್ರಾಂತ್ಯಗಳನ್ನ ಏನು ಮಾಡ್ತಾರೆ ಅಂತಂದ್ರೆ ವಶಪಡಿಸಿಕೊಳ್ತಾರೆ. ಮೊಘಲರ ಸೇನಾನಿಯಿಂದ ಬೆಂಗಳೂರನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಖರೀದಿಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕನ ರಾಜ ಮತ್ತು ನವಕೋಟೆ ನಾರಾಯಣ ಅಂತೇಳಿ ವಿರೋಧನ ಪಡೆದುಕೊಳ್ತಾರೆ. ಅಟಾರೆ ಕಚೇರಿ, ಅಂಚೆ ವ್ಯವಸ್ಥೆಯನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಜಾರಿಗೆ ತರ್ತಾರೆ. ಆಮೇಲೆ ಚಿಕ್ಕ ದೇವರಾಜ ನಾಲೆ, ದೊಡ್ಡ ದೇವರಾಜ ನಾಲೆ ಅಂತಕ್ಕಂಥ ಕಾಲುವೆಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ನಿರ್ಮಾಣ ಮಾಡ್ತಾರೆ. ಇನ್ನು ಕವಿಗಳಿಗೆ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಆಶ್ರಯವನ್ನು ಕೊಡ್ತಾರೆ. ಇದಿಷ್ಟು ಏನಂತಂದ್ರೆ ಆನ್ಸರ್ ಆಗಿರ್ತದೆ.
ಇನ್ನು ಪ್ರಶ್ನೆ ಏನಂತಂದ್ರೆ ಡಾಕ್ಟರ್ ಎನಿ ಬೆಸೆಂಟ್ ಅವರು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು? ಸೊ ಇಲ್ಲಿ ಪರೀಕ್ಷೆ 1ರಲ್ಲಿ ಕೂಡ ಏನಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆಯನ್ನು ಕೇಳಿದರು. ಸೊ ಇದನ್ನು ನಾನಿಲ್ಲಿ ಸ್ಕಿಪ್ ಮಾಡ್ತೀನಿ. ಸೊ ನೀವು ಆನ್ಸರನ್ನು ನೋಟ್ ಮಾಡ್ಕೊಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ ಏನಂತಂದ್ರೆ ದೂರ ಸಂವೇದಿ ತಂತ್ರಜ್ಞಾನದ ಒಂದು ಪ್ರಾಮುಖ್ಯತೆ ಏನೇನು ಮಾಡಬೇಕಪ್ಪ ಅಂತಂದ್ರೆ ವಿವರಿಸಬೇಕು. ಸೊ ಇದು ಕೂಡ ಏನಂತಂದ್ರೆ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಆಮೇಲೆ ನೋಡೋಣ, ಇಲ್ಲಿ ಚಿತ್ರಗಳ ಮೂಲಕ ಏನಪ್ಪ ಅಂತಂದ್ರೆ ನೈಜ ಹಾಗೂ ನಂಬಲರ್ಹ ಮಾಹಿತಿಯನ್ನು ಏನು ಮಾಡ್ತಾವಪ್ಪ ಅಂತಂದ್ರೆ ನೀಡ್ತಾವೆ ಅಂತಕ್ಕಂಥದ್ದು. ಅತಿ ಶೀಘ್ರ, ಅಲ್ಪಾವಧಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸುಲಭವಾಗಿ ವಿಶ್ಲೇಷಣೆಯನ್ನು ಮಾಡ್ಬೋದು. ಹವಾಮಾನ ವೈಪರೀತ್ಯ, ಭೂ ಅಡಚಣೆಗಳನ್ನು ಮೀರಿ ಏನಪ್ಪ ಅಂತಂದ್ರೆ ಉಪಗ್ರಹಗಳ ಒಂದು ಮೂಲಕ ಕಾರ್ಯನಿರ್ವಹಣೆ ಮಾಡ್ತದೆ. ಪ್ರಕೃತಿ ವಿಕೋಪ ಪರಿಸ್ಥಿತಿಗಳ ಪರಿಣಾಮಕಾರಿ ಏನಪ್ಪ ಅಂತಂದ್ರೆ ಇಲ್ಲಿ ನಿರ್ವಹಣೆಯನ್ನು ಮಾಡ್ತದೆ ಅಂತಕ್ಕಂಥದ್ದು. ನೈಸರ್ಗಿಕ ಸಂಪನ್ಮೂಲಗಳ ಉಪಯುಕ್ತ ಒಂದು ವಿಶ್ಲೇಷಣೆ ಏನು ಮಾಡ್ತೈತಪ್ಪ ಅಂತಂದ್ರೆ ಕೊಡ್ತದೆ ಅಂತಕ್ಕಂಥದ್ದು. ಆಮೇಲೆ ಭೂ ಬಳಕೆ, ಅರಣ್ಯ ಪ್ರದೇಶ, ಜನವಸತಿ, ಬೆಳೆ ಹಂಚಿಕೆ, ಭೂ ಸವೆತ, ಜಲರಾಶಿ ಇತ್ಯಾದಿಗಳ ಬಗ್ಗೆ ಏನಪ್ಪ ಅಂತಂದ್ರೆ ಸಾಕಷ್ಟು ಇಲ್ಲಿ ಮಾಹಿತಿ ಏನೇನು ಮಾಡ್ತದೆ ಅಂದ್ರೆ ದೂರ ಸಂವೇದಿ ತಂತ್ರಜ್ಞಾನ ಅಂತಕ್ಕಂಥದ್ದು ನಮಗಿಲ್ಲಿ ಕೊಡುತ್ತದೆ. ಸೊ ಇದಿಷ್ಟು ಏನಂತಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ ಏನಾಗಿರುತ್ತಪ್ಪ ಅಂತಂದ್ರೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ ಅಂತಕ್ಕಂಥದ್ದು. ಸೊ ಈಗ ಆಲ್ರೆಡಿ ಅದನ್ನು ನೋಡಿದ್ದೀರಿ. ಸೊ ಇದನ್ನು ಈ ಒಂದು ಪ್ರಶ್ನೆ ಏನು ಮಾಡ್ತೀನಿ ಅಂತಂದ್ರೆ ಸ್ಕಿಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಭಾರತವನ್ನು ಸಬಲೀಕರಣಗೊಳಿಸಲು ಗ್ರಾಮೀಣ ಅಭಿವೃದ್ಧಿಯ ಅವಶ್ಯಕ ಏಕೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಗ್ರಾಮೀಣ ಭಾರತದ ಸಮಸ್ಯೆಗಳ ಒಂದು ಸಮರ್ಥ ನಿರ್ವಹಣೆ ಆಗಿರ್ಬೋದು. ಆಮೇಲೆ ಗ್ರಾಮೀಣ ಜನರಿಗೆ ಏನಪ್ಪ ಅಂತಂದ್ರೆ ಶಿಕ್ಷಣ, ತರಬೇತಿ, ಆರೋಗ್ಯ, ನೈರ್ಮಲ್ಯ ಸೌಲಭ್ಯಗಳನ್ನ ಏನು ಮಾಡೋದಪ್ಪ ಅಂದ್ರೆ ನೀಡ್ತಕ್ಕಂಥದ್ದು. ಸೊ ಜನರ ಜ್ಞಾನ, ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯಗಳ ಒಂದು ಹೆಚ್ಚಳವನ್ನು ಮಾಡತಕ್ಕಂಥದ್ದು. ಕೃಷಿಯ ಜೊತೆಗೆ ಪಶುಪಾಲನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಕೋಳಿ ಸಾಗಾಣಿಕೆಗಳ ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಸೊ ಆಮೇಲೆ ಕೃಷಿಯನ್ನು ಒಂದು ಲಾಭದಾಯಕ ಉದ್ಯೋಗವನ್ನಾಗಿ ಏನು ಮಾಡೋದಪ್ಪ ಅಂತಂದ್ರೆ ಮಾಡುವುದು. ಇನ್ನು ನಗರಗಳಿಗೆ ವಲಸೆ ಹೋಗೋದನ್ನು ಏನು ಮಾಡೋದಪ್ಪ ಅಂತಂದ್ರೆ ತಡೆಗಟ್ಟೋದಾಗಿರ್ಬೋದು. ಆಮೇಲೆ ವಿದ್ಯುತ್, ನೀರಾವರಿ, ಸಾರಿಗೆ ಸಂಪರ್ಕ ಆಗಿರ್ಬೋದು, ಮಾರುಕಟ್ಟೆಗಳ ನಿರ್ಮಾಣ ಆಗಿರ್ಬೋದು, ಇವನ್ನೆಲ್ಲ ಮಾಡೋದು. ಇನ್ನು ಗ್ರಾಮೀಣ ಉತ್ಪಾದಕತೆಯನ್ನು ಹೆಚ್ಚಳ ಮಾಡೋದು. ಸೊ ಹಳ್ಳಿಗಳಲ್ಲಿ ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆಯನ್ನು ಮಾಡೋದು, ಉದ್ಯೋಗ ಆದಾಯಗಳ ಹೆಚ್ಚಳ ಮಾಡೋದು. ಸೊ ಇಂಥ ಅನೇಕ ಅಂಶಗಳೇನಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ನೀಡಿರ್ತೀನಿ, ಅದನ್ನು ನೀವು ನೋಟ್ ಮಾಡ್ಕೊಳ್ಬೋದು. ಸೊ ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಇತ್ತು. ಸೊ ಏನಂತಂದ್ರೆ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಸಾರ್ವಜನಿಕ ಹಣಕಾಸು ನೀತಿ ಒಂದು ಪ್ರಮುಖ ಸಾಧನವಾಗಿದೆ ಹೇಗೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಯ ಉತ್ತರವನ್ನು ಇಲ್ಲಿ ನೋಡೋಣ. ಸೊ ಇಲ್ಲಿ ಈ ಒಂದು ಪ್ರಶ್ನೆ ಕೂಡ ಏನಪ್ಪ ಅಂತಂದ್ರೆ ಪರೀಕ್ಷೆ 1ರಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಅದನ್ನು ನೀವು ಇಲ್ಲಿ ಬರೀಬೋದು. ಏನಂತಂದ್ರೆ ಸಾರ್ವಜನಿಕ ಹಣಕಾಸಿನ ಮಹತ್ವ ಏನು ಅಂತಕ್ಕಂಥದ್ದು. ಸೊ ಅದೇ ಒಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಇಲ್ಲಿ ಅದಾವ. ಸೊ ಅದನ್ನು ನೀವು ಬರ್ಕೊಳ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿವೆ ಏಕೆ? ಸೊ ಇದನ್ನು ಸಮರ್ಥಿಸಬೇಕು. ಸೊ ಇದು ಕೂಡ ಏನಪ್ಪ ಅಂತಂದ್ರೆ ಈಸಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ, ಅದನ್ನು ನೀವು ಬರಿತೀರಿ. ಏನಂತಂದ್ರೆ ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುವುದು, ಸಾಲವನ್ನು ನೀಡುವುದು, ಹಣದ ವರ್ಗಾವಣೆ ಆಗಿರ್ಬೋದು, ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡುವುದು, ಸೊ ಹುಂಡಿಗಳನ್ನು ಸೋಡಿ ಮಾಡೋದು. ಸೊ ಇದು ಕೂಡ ಏನಪ್ಪ ಅಂತಂದ್ರೆ ಪರೀಕ್ಷೆ 1ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಸೊ ಇದನ್ನು ಆಲ್ರೆಡಿ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಏನಂತಂದ್ರೆ ಮತ್ತೊಂದು ಪ್ರಶ್ನೆ ಏನಂತಂದ್ರೆ 1986ರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತ ರಕ್ಷಣೆಯನ್ನು ಹೇಗೆ ಮಾಡುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೋಡೋಣ. ಸೊ ಇದು ಕೂಡ ಏನಪ್ಪ ಅಂತಂದ್ರೆ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಏನಂತಂದ್ರೆ ನೋಡೋಣ ಉತ್ತರ. ಸೊ ಅಪಾಯಕಾರಿ ವಸ್ತುಗಳ ಮಾರಾಟದಿಂದ ಏನು ಮಾಡೋದು ಅಂತಂದ್ರೆ ರಕ್ಷಣೆಯನ್ನು ಮಾಡೋದು. ಸೊ ಮಾಹಿತಿ ಪಡೆಯುವ ಹಕ್ಕಾಗಿರ್ಬೋದು, ಆಮೇಲೆ ವಸ್ತುಗಳ ಆಯ್ಕೆ ಹಕ್ಕಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ಏನಂತಂದರೆ ವಸ್ತುಗಳ ಬಗ್ಗೆ ಆಲಿಸ್ತಕ್ಕಂಥದ್ದು ಹಕ್ಕು, ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು, ಗ್ರಾಹಕರ ಶಿಕ್ಷಣದ ಹಕ್ಕಾಗಿರ್ಬೋದು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ವಂಚನೆ ಮತ್ತು ಮೋಸದ ವಿರುದ್ಧ ಹಕ್ಕು, ಸೊ ಉತ್ತಮ ಆರೋಗ್ಯ ಮತ್ತು ಭೌತಿಕ ಪರಿಸರದ ಹಕ್ಕು ಆಗಿರ್ಬೋದು. ಆಮೇಲೆ ಜೀವನ ರೀತಿ ನೀತಿಗಳನ್ನು ಉತ್ತಮಪಡಿಸ್ತಕ್ಕಂಥ ಒಂದು ಹಕ್ಕು. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ಪಾಯಿಂಟ್ಸ್ಗಳನ್ನು ಈ ಒಂದು ಪ್ರಶ್ನೆಗೆ ನೀವು ಬರೀಬೋದು. ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ಡಚ್ಚರ ಅಧಿಕಾರದ ವಿರುದ್ಧ ಮಾರ್ತಾಂಡವರ್ಮನು ನಡೆಸಿದ ಹೋರಾಟವನ್ನು ವಿವರಿಸಬೇಕು. ಸೊ ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಂತಂದ್ರೆ
ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಸೊ ಈ ಒಂದು ಪ್ರಶ್ನೆ ಕೇಳ್ಬೋದು. ಅಥವಾ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಮಾರ್ತಾಂಡವರ್ಮನ ಸಾಧನೆಗಳನ್ನು ವಿವರಿಸಿ. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಜಲ್ದಿಯಾಗಿ ನೋಡೋಣ. ಸೊ ಏನಂತಂದ್ರೆ 1729ರಿಂದ 1758ರವರೆಗೆ ಏನು ಮಾಡ್ತಾನೆ ಅಂತಂದ್ರೆ ವಯನಾಡು ಸಂಸ್ಥಾನವಿನಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಆಮೇಲೆ ವಯನಾಡು ಸಂಸ್ಥಾನದ ಗಡಿ ವಿಸ್ತರಣೆಗೆ ಏನಪ್ಪ ಅಂತಂದ್ರೆ 50,000 ಸೈನ್ಯದ ಸಂಘಟನೆ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಮಾಡ್ತಾನೆ ಅಂತಕ್ಕಂಥದ್ದು. ಅದೇ ರೀತಿ ಕರಿಮೆಣಸು ಬೆಳೆಯುವ ಪ್ರದೇಶಗಳನ್ನು ಏನು ಮಾಡ್ತಾನೆ ಅಂತಂದರೆ ವಶಪಡಿಸಿಕೊಳ್ತಾನೆ. ಆಮೇಲೆ ಪಾಳೆಗಾರರಾಗಿರ್ಬೋದು ಸಂಸ್ಥಾನೀಕರಣ ಏನು ಮಾಡ್ತಾನೆ ಅಂತಂದ್ರೆ ನಿಯಂತ್ರಿಸಿ ಡಚ್ಚರ ವಿರುದ್ಧ ಹೋರಾಡಲು ಏನು ಮಾಡ್ತಾನೆ ಅಂತಂದ್ರೆ ಪ್ರೇರಣೆಯನ್ನು ಕೊಡ್ತಾನೆ. ಆಮೇಲೆ ಆ ಯುದ್ಧದಲ್ಲಿ ಡಚ್ಚರ ಒಂದು ಒಕ್ಕೂಟವನ್ನು ಏನಪ್ಪ ಅಂತಂದ್ರೆ ಸೋಲಿಸಿ ನಡುಮಂಗಡ ಮತ್ತು ಕೊಟ್ಟಾರಕ ವ್ಯಾಪಾರದ ಒಂದು ಕೇಂದ್ರಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ವಶಪಡಿಸಿಕೊಳ್ತಾನೆ ಅಂತಕ್ಕಂಥದ್ದು. ಸೊ ನಾವೆಂದೂ ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟು ಕೊಡೆವು. ಸೊ ಈ ರೀತಿಯಾಗಿ ಏನು ಮಾಡ್ತಾನೆ ಅಂತಂದರೆ ಡಚ್ಚರಿಗೆ ಒಂದು ಖಾರವಾಗಿರತಕ್ಕಂಥ ಪತ್ರವನ್ನು ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಬರಿತಾನೆ ಅಂತಕ್ಕಂಥದ್ದು. ಸೊ 1741ರಲ್ಲಿ ಏನಪ್ಪ ಅಂತಾರೆ ತಿರುವಾಂಕೂರಿನ ಮೇಲೆ ಡಚ್ಚರ ದಾಳಿ ಆಗ್ತದೆ. ಆ ದಾಳಿಯ ಒಂದು ಪ್ರತಿ ಆಗೇನಪ್ಪ ಅಂತಂದ್ರೆ ಇಲ್ಲಿ ಮಾರ್ತಾಂಡವರ್ಮನ ಏನು ಮಾಡ್ತಾನೆ ಅಂತಂದ್ರೆ ಡಚ್ಚರನ್ನು ಸೋಲಿಸ್ತಾನೆ ಅಂತಕ್ಕಂಥದ್ದು. ಸೊ ಅದೇ ರೀತಿ 24 ಡಚ್ ಅಧಿಕಾರಿಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ಸೆರೆ ಹಿಡಿತಾನೆ ಅಂತಕ್ಕಂಥದ್ದು. ಆಮೇಲೆ ಇಡೀ ದಕ್ಷಿಣ ಭಾರತದಿಂದ ಏನಪ್ಪ ಅಂತಂದ್ರೆ ಡಚ್ಚರನ್ನು ಬಿಡಿಸಲು ಏನು ಮಾಡ್ತಾನೆ ಅಂತಂದ್ರೆ ಅಥವಾ ಓಡಿಸಲು ಒಂದು ಯೋಜನೆ ಏನು ಮಾಡ್ತಾನೆ ಅಂತಂದ್ರೆ ಹಾಕಿಕೊಳ್ತಾನೆ. ಕೇರಳ ತಮಿಳುನಾಡಿನಲ್ಲಿ ಡಚ್ಚರ ವಶವಿದ್ದ ಬಂದರುಗಳನ್ನು ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ವಶಪಡಿಸ್ಕೊಳ್ತಾನೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಆಗಸ್ಟ್ 15 ಏನಾಗ್ತಿತ್ತಪ್ಪ ಅಂದ್ರೆ ಒಂದು ಒಪ್ಪಂದ ಆಗ್ತದೆ. 1753ರಲ್ಲಿ ಒಪ್ಪಂದ ಆಗ್ತದೆ. ಆಮೇಲೆ ಮಾರ್ತಾಂಡ ವರ್ಮನಿಗೆ ಏನಪ್ಪ ಅಂದ್ರೆ ಡಚ್ಚರಿಂದ ಸಂಪೂರ್ಣ ಅಧಿಕಾರದ ಒಂದು ಹಸ್ತಾಂತರ ಏನಾಗ್ತಿತ್ತಪ್ಪ ಅಂದ್ರೆ ಇಲ್ಲಿ ಆಗ್ತದೆ. ಸೊ ಇದೆಷ್ಟು ಏನಪ್ಪ ಅಂತಾರೆ ಮಾರ್ತಾಂಡವರ್ಮನ ಸಾಧನೆಗಳಾಗಿರ್ಬೋದು ಅಥವಾ ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು. ಸೊ ಈ ಒಂದು ಪ್ರಶ್ನೆಗಳಿಗೆ ಏನಂತಂದ್ರೆ ಒಂದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಇಲ್ಲಿ ಬರೀಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ ಏನಂತಂದ್ರೆ 2ನೇ ಮಹಾಯುದ್ಧವು ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯಲ್ಲಿ ತಂದ ಬದಲಾವಣೆಗಳು ಯಾವುವು ಅಂತಕ್ಕಂಥದ್ದು. ಸೊ ಇದು ಕೂಡ ಏನಂತಂದ್ರೆ ಆ ಮಹಾಯುದ್ಧಗಳಲ್ಲಿ ಬರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೋಡೋಣ. ಸೊ ಮಾನವನ ಒಂದು ಚರಿತ್ರೆಯಲ್ಲಿ ಏನಂತಂದ್ರೆ ಅತಿ ಹೆಚ್ಚು ಸಾವು ನೋವುಗಳು ಈ ಒಂದು ಯುದ್ಧದಿಂದ ಸಂಭವಿಸ್ತವೆ. ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಬದಲಾವಣೆ ಅಂತಕ್ಕಂಥದ್ದು ಆಗ್ತದೆ. ವಿಶ್ವಸಂಸ್ಥೆಯ ಒಂದು ಸ್ಥಾಪನೆ ಆಗ್ತದೆ. ಸೊ ಅದೇ ರೀತಿ ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿಗೆ ಏನು ಮಾಡ್ತಾವೆ ಅಂತಂದ್ರೆ ಕಾಯಂ ಸದಸ್ಯ ರಾಷ್ಟ್ರಗಳಾಗಿ ಆಗ್ತಾವೆ ಅಂತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಅಮೇರಿಕಾ ಮತ್ತು ಸೋವಿಯತ್ ರಷ್ಯಾಗಳು ಪರಸ್ಪರ ವಿರೋಧಿ ಗುಂಪಿನ ನಾಯಕ ದೇಶಗಳು ಏನಾಗ್ತಾವೆ ಅಂತಂದರೆ ಇಲ್ಲಿ ಆಗ್ತಾವೆ ಅಂತಕ್ಕಂಥದ್ದು. ಆಮೇಲೆ ಏಷ್ಯಾ ಆಫ್ರಿಕಾದ ಒಂದು ವಸಾಹತುಗಳಿಗೆ ಏನಪ್ಪ ಅಂತಂದ್ರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇಲ್ಲಿ ದೊರೀತದೆ. ಬ್ರಿಟನ್ ಫ್ರಾನ್ಸ್ಗಳ ವಶದಲ್ಲಿದ್ದ ವಸಾಹತುಗಳಲ್ಲಿ ವಿಮೋಚನಾ ಚಳವಳಿಗಳು ಏನಾಗ್ತಾವಪ್ಪ ಅಂತಂದರೆ ಇಲ್ಲಿ ಪ್ರಾರಂಭ ಆಗ್ತಾವೆ ಅಂತಕ್ಕಂಥದ್ದು. ನಂತರದಲ್ಲಿ ಭಾರತದ ಸ್ವತಂತ್ರ ಹೋರಾಟಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಪ್ರೋತ್ಸಾಹ ಆಗಿರ್ತಕ್ಕಂಥ ಒಂದು ವಾತಾವರಣ ಏನಾಗ್ತಿತ್ತಪ್ಪ ಅಂದರೆ ಇಲ್ಲಿ ನಿರ್ಮಾಣ ಆಗ್ತದೆ. ಅಮೇರಿಕಾದಿಂದ ಅಣ್ವಸ್ತ್ರ ಪ್ರಯೋಗ ಆಗ್ತದೆ. ಅಣ್ವಸ್ತ್ರ ಪೈಪೋಟಿಗೆ ಏನಪ್ಪ ಅಂತಂದರೆ ಇಲ್ಲಿ ಸಾಕಷ್ಟು ದಾರಿಯನ್ನು ಈ 2ನೇ ಮಹಾಯುದ್ಧ ಮಾಡಿಕೊಡ್ತದೆ. ಅದೇ ರೀತಿ ಶೀತಲ ಸಮರಕ್ಕೆ ಏನಪ್ಪ ಅಂತಂದ್ರೆ ನಾಂದಿ ಆಗ್ತದೆ. ಸೊ ಇವಿಷ್ಟು ಪಾಯಿಂಟ್ಗಳನ್ನು ಏನು ಮಾಡ್ಬೋದು ಅಂದರೆ ನೀವು ಇಲ್ಲಿ ಈ ಒಂದು ಪ್ರಶ್ನೆಗೆ ಬರೀಬೋದು. ಸೊ ನಂತರದಲ್ಲಿ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದ್ರೆ 3 ಅಂಕದಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಏನಂತಂದ್ರೆ ಅಸ್ಪೃಶ್ಯತೆಯ ನಿವಾರಣೆಗೆ ಕೈಗೊಳ್ಳಲಾದ ಸಾಂವಿಧಾನಿಕ ಮತ್ತು ಶಾಸನೀಯ ಕ್ರಮಗಳು ಯಾವುವು ಅಂತಕ್ಕಂಥದ್ದು. ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಸಂವಿಧಾನದ 17ನೇ ವಿಧಿ. ಸೊ ಆ ಒಂದು ವಿಧಿಯ ಪ್ರಕಾರ ಏನಪ್ಪ ಅಂತಂದರೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ನಿಷೇಧವನ್ನು ಮಾಡಲಾಗಿದೆ. ಸೊ ಅದೇ ರೀತಿ 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಏನು ಮಾಡಿರಪ್ಪ ಅಂತಂದ್ರೆ ಜಾರಿಗೆ ತಂದಾರಂತಕ್ಕಂಥದ್ದು. ನಂತರದಲ್ಲಿ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂಥೇಳಿ ಅದನ್ನು ಏನು ಮಾಡ್ತಾರೆ ಅಂತಂದ್ರೆ ಮಾರ್ಪಾಡು ಮಾಡ್ತಾರೆ ಅಥವಾ ಮರುನಾಮಕರಣ ಮಾಡ್ತಾರೆ ಅಂತಕ್ಕಂಥದ್ದು. ಇನ್ನು ಈ ಕಾಯ್ದೆಯಂತೆ ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಅಂಥೇಳಿ ನಾವಿಲ್ಲಿ ನೋಡ್ಬೋದು. ಸೊ ಅದೇ ರೀತಿ ಏನಂತಂದ್ರೆ ಸಾರ್ವತ್ರಿಕ ಮತದಾನ ಹಾಗೂ ಸಮಾನತೆಯ ಹಕ್ಕು ಅಂಥೇಳಿ ಅದನ್ನು ನೋಡ್ಬೋದು. ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಏನಪ್ಪ ಅಂತಂದ್ರೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. 1989ರ ಶಾಸನದಂತೆ ಅಸ್ಪೃಶ್ಯತೆ ನಿರ್ಮೂಲನೆಗೆ ರಾಜ್ಯ ಸರ್ಕಾರಗಳಿಗೆ ಏನು ಮಾಡುತ್ತೆ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಏನು ಮಾಡಿದಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶವನ್ನು ನೀಡಲು ಏನು ಮಾಡ್ತಾಯಿದ್ದಪ್ಪ ಅಂತಂದ್ರೆ ಇಲ್ಲಿ ಸರ್ಕಾರಗಳು ಪ್ರಯತ್ನವನ್ನು ಮಾಡ್ತಾಯಿದ್ವು. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ನೀವು ಬರಿಬೋದು. ಇನ್ನು ಸೊ ಇದೊಂದು ಸ್ವಲ್ಪ ಅಪ್ಲೈಡ್
ಕ್ವಶನ್ ಥರ ಇದೆ. ಸೊ ಏನಂತಂದ್ರೆ ನೋಡೋಣ. ಸೊ ನಿನ್ನೆ ರಾತ್ರಿ ಬಂಗಾಳ ಕೊಲ್ಲಿಯಲ್ಲಿ ತೀವ್ರ ವಾಯುಭಾರ ಕುಸಿತ ಉಂಟಾಗಿದ್ದು, ಅದರ ಪರಿಣಾಮಗಳನ್ನು ಎದುರಿಸಲು ತಮಿಳುನಾಡು ಸರ್ಕಾರವು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳೇನು? ಸೊ ಇಲ್ಲಿ ಸ್ವಲ್ಪ ಅಪ್ಲೈಡ್ ಥರ ಕಾಣಿಸ್ತದೆ. ಸೊ ಇದಕ್ಕೆ ಉತ್ತರವನ್ನು ನೋಡೋಣ. ಏನಂತಂದ್ರೆ ಅಪಾಯಕಾರಿ ತಗ್ಗು ಪ್ರದೇಶದಿಂದ ಸೊ ಜನರನ್ನು ಏನು ಮಾಡೋದಪ್ಪ ಅಂತಂದ್ರೆ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥದ್ದು. ಸೊ ಅದೇ ರೀತಿ ಏನಂತಂದ್ರೆ ವಿದ್ಯುಜ್ಜನಕ ಯಂತ್ರಗಳು, ದೋಣಿಗಳು, ಹೆಲಿಕಾಪ್ಟರ್ ಮೊದಲಾದವುಗಳನ್ನ ಏನು ಮಾಡೋದಪ್ಪ ಅಂತಂದ್ರೆ ಸಜ್ಜಾಗಿರಿಸುವುದು ಅಂತಕ್ಕಂಥದ್ದು. ಆಮೇಲೆ ರೈಲು ಆಗಿರ್ಬೋದು, ಬಸ್ಸು ಮೊದಲಾದ ಮಾರ್ಗಗಳನ್ನ ಏನು ಮಾಡೋದಪ್ಪ ಅಂತಂದ್ರೆ ಚಂಡಮಾರುತ ಪ್ರಭಾವದ ಒಂದು ವಲಯದಿಂದ ಏನು ಮಾಡೋದಪ್ಪ ಅಂತಂದ್ರೆ ಅದನ್ನು ಬದಲಾವಣೆ ಮಾಡುವುದಂತಕ್ಕಂಥದ್ದು. ಆಮೇಲೆ ಸಮೂಹ ಮಾಧ್ಯಮಗಳ ಮೂಲಕ ಜನರಿಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಸೊ ಅಗತ್ಯವಿರುವ ಸೇನಾ ತುಕಡಿಗಳನ್ನು ಏನು ಮಾಡೋದಪ್ಪ ಅಂತಂದ್ರೆ ಇಲ್ಲಿ ಸಿದ್ಧಗೊಳಿಸಬೇಕಾಗಿರ್ತದೆ. ಆಮೇಲೆ ಸಾಕಷ್ಟು ಸಿಹಿ ನೀರು, ಆಹಾರ ಮತ್ತು ಉಡುಪುಗಳನ್ನು ಏನು ಮಾಡೋದಪ್ಪ ಅಂತಂದ್ರೆ ಇಲ್ಲಿ ಸಂಗ್ರಹಿಸಿಡಬೇಕು ಅಂತಕ್ಕಂಥದ್ದು. ಔಷಧ ಹಾಗೂ ಇತರ ವೈದ್ಯಕೀಯ ಸೌಲಭ್ಯಗಳು ಏನು ಮಾಡೋದಪ್ಪ ಅಂತಂದ್ರೆ ಇಲ್ಲಿ ಮೊದಲೇ ಏನು ಮಾಡೋದಪ್ಪ ಅಂತಂದ್ರೆ ಸಿದ್ಧವಾಗಿರಿಸುವುದು ಅಂತಕ್ಕಂಥದ್ದು.